ಸರಿನಾ? ನೋಡಿ, ಶಾಸಕರು ಅವರ ವೈಯಕ್ತಿಕ ಅಭಿಪ್ರಾಯ ಮಂಡನೆ ಮಾಡೋದ್ರಲ್ಲಿ ಅವರು ಸರ್ವ ಸ್ವತಂತ್ರರು. ಮಾನ್ಯ ಡಿ ಕೆ ಶಿವಕುಮಾರ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಬಿಜೆಪಿ ನಾಯಕರುಗಳು ಮತ್ತೆ ವಿರೋಧ ಪಕ್ಷದವರು ನಮ್ಮ ಸರ್ಕಾರ ಸುಭದ್ರವಾಗಿದೆ, 5 ವರ್ಷ ಮಾಡಿದೆ. ಮಾನ್ಯ ಡಿ ಕೆ ಶಿವಕುಮಾರ್ ಯಾರು ಮುಖ್ಯಮಂತ್ರಿ ಬದಲಾಗಬೇಕಾ ಅಥವಾ ನಾಯಕತ್ವ ಬದಲಾವಣೆ ಆಗ್ಬೇಕಾ ಅಂತ ಹೇಳುವ ತೀರ್ಮಾನವನ್ನ ನೀವು ಕುತ್ಕೊಂಡು ತೀರ್ಮಾನ ಮಾಡೋದಲ್ಲ, ಶಾಸಕಾಂಗ ಸಭೆಯಲ್ಲೂ ತೀರ್ಮಾನ ಆಗ್ತದೆ. ಆ ರೀತಿಯ ಬದಲಾವಣೆಗಳಿದ್ರೆ ನೀವು ಕುತ್ಕೊಂಡು ತೀರ್ಮಾನ ಮಾಡಬೇಕಾಗುತ್ತೆ ಅಂದ್ರೆ ಪರಿಸ್ಥಿತಿ ಕೈ ಮೀರಿ ಬೀದಿಯಲ್ಲಿ ಈ ವಿಚಾರ ದೆಹಲಿಗೆ ಶಾಸಕರು ಪರೇಡ್ ಮಾಡುವಂತ ದೆಹಲಿಗೆ ಶಾಸಕರು ಯಾರು ಪರೇಡ್ ಮಾಡಿಲ್ಲ. ಅವರ ವೈಯಕ್ತಿಕ ಅಧಿಕಾರ ಬೇರೆ ಬೇರೆ ವಿಚಾರಗಳಿಗೆ ಚರ್ಚೆಗೆ ಹೋಗಿದ್ದಾರೆ. ಅವರೇ ಕ್ಲಿಯರ್ಗಳಿದ್ದಾರೆ. ಬಾಲಕೃಷ್ಣ ಅವರು ಮತ್ತೆ ಬೇರೆ ಬೇರೆ ಕ್ಲಿಯರ್ಗಳಿದ್ದಾರೆ. ಬಗೆಹರಿಸಬೇಕಾಗಿತ್ತು, ಒಬ್ಬ ಆಟೋ ಡ್ರೈವರ್ ಇಂದ ಹಿಡಿದು ಪ್ರತಿಯೊಬ್ರು ಕೇಳೋ ಏಕೈಕ ಪ್ರಶ್ನೆ, ಮೇಡಮ್ ಅವರೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಅಲ್ಲ, ಯಾಕೆ ಅಂತ 10 ಜನ ಹೋಗಿದಾರಲ್ಲ, ನಾಳೆ 50 ಜನ ಹೋಗ್ತಾರಾ? ಯಾರು ಸಿದ್ದರಾಮಯ್ಯ ಅವ್ರ ಪರ ಇದ್ದಾರೆ, ಎಷ್ಟು ಜನ ಡಿ ಕೆ ಶಿವಕುಮಾರ್ ಅವ್ರ ಪರ ಇದ್ದಾರೆ ಅನ್ನೋ ಚರ್ಚೆಗಳು ಗರಿಗೆದರೋಕ್ಕಿಂತ ಮುಂಚೆನೆ ಮಾತುಕತೆ ಆಗಿಲ್ಲ. ನೋಡಿ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಹೈಕಮಾಂಡ್ ಸಮರ್ಥವಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಸಮರ್ಥವಾಗಿದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ತಾವೇನು ಹೇಳ್ತಾ ಇದ್ದೀರಿ ಮತ್ತೆ ಬೇರೆ ಬೇರೆ ಜನರು ಏನು ಪ್ರಶ್ನೆಗಳು ಎತ್ತುತ್ತಿದ್ದಾರೆ ಅದನ್ನ ರೆಡಿ ಮಾಡ್ತೇವೆ. ಆ ರೀತಿಯಾದಂತಹ ವಿಚಾರಗಳು ನಡೆಯೋದಿಲ್ಲ. ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ನಾನು ಹೇಳ್ತಾ ಇರೋದು ಬಿಜೆಪಿ ಜೆಡಿಎಸ್ ಅವರ ಸಿಂಪತಿಯಿಂದ ಆಗುವಂತ ಕೆಟ್ಟ ಬಂದಿಲ್ಲ. ಅವರು ಡಿ ಕೆ ಶಿವಕುಮಾರ್ ಸಮರ್ಥರಿದ್ದಾರೆ. 40 ವರ್ಷ ಸುದೀರ್ಘ ಕೆಲಸ ಮಾಡಿದ್ದಾರೆ, ಪಕ್ಷವನ್ನ ಸಂಘಟನೆ ಮಾಡಿದ್ದಾರೆ, ಅಧಿಕಾರಕ್ಕೆ ತಂದಿದ್ದಾರೆ. ಅವರಿಗೆ ಸಮಯ ಬಂದಾಗ ಯುಪಿಯಲ್ಲಿ ಒಬ್ಬ ದಲಿತ ವ್ಯಕ್ತಿಯನ್ನ ಏನೋ ಕದ್ದಿದ್ದಾನೆ ಅಂತ ಆತನನ್ನ ಥಳಿಸಿದ್ರು, ಚೆನ್ನಾಗಿ ಹೊಡೆದ್ರು. ಆತ ಏನ್ ಕೂಗ್ದ? ರಾಹುಲ್ ಗಾಂಧಿ ಮುಜೆ ಬಚಾವೋ ಅಂತ ಕೂಗ್ದ, ಹೌದಲ್ಲ ಸರ್? ರಾಹುಲ್ ಗಾಂಧಿ ಅವರು ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆದರೂ ಕೂಡ ಅವ್ರು ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ. ಅದು ಯು ಪಿ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಎಲ್ಲ ಕಡೆ ಎಲ್ಲೆಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದೆಯೋ, ಎಲ್ಲೆಲ್ಲಿ ಸಮಸ್ಯೆಗಳಿದೆಯೋ, ಎಲ್ಲೆಲ್ಲಿ ಜನರಿಗೆ ವ್ಯತಿರಿಕ್ತವಾದಂಥ ನೀತಿ ನಿಲುವಳಿ, ಅಲ್ಲೆಲ್ಲ ಅವ್ರು ಇರ್ತಾರೆ, ಮಾತಾಡ್ತಾರೆ. ಐ ಅಪ್ರಿಷಿಯೇಟ್ ರಾಹುಲ್ ಗಾಂಧಿಯವರು. ಆದರೆ ಕರ್ನಾಟಕದಲ್ಲಿ ಅವ್ರದ್ದೇ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ. ಕಳೆದ ಹಲವಾರು ದಿನಗಳಿಂದ ಈ ವಿಚಾರದಲ್ಲಿ ಕಾಲಕ್ಕೆ ತಕ್ಕಂತೆ ಪ್ರತಿಯೊಬ್ಬರು ಹೇಳ್ತಿದ್ದಾರೆ, ಪವರ್ ಶೇರಿಂಗ್ ಮಾತುಕತೆ ಆಗಿದೆಯಾ ಆಗಿಲ್ವಾ? ಆಗಿಲ್ಲ ಅಂತ ಅಂದರೆ ಬಿ ವೋಕಲ್ ಅಬೌಟ್ ಇಟ್, ಹೊರಗಡೆ ಬಂದು ಹೇಳಿ ಇಲ್ಲ ಯಾವುದೂ ಆಗಿಲ್ಲ, ದಯವಿಟ್ಟು ಈ ರೀತಿಯಾದಂಥ ಚರ್ಚೆ ಮಾಡಬೇಡಿ, ಒಂದು ನಿಮಿಷ ಅಂತಲೂ ಹೇಳಲ್ಲ. ಹೌದು ಆಗಿದೆ, ಸೂಕ್ತ ಸಮಯದಲ್ಲಿ ನಾವು ಈ ವಿಚಾರದ ಬಗ್ಗೆ ತೀರ್ಮಾನ ತೆಗೆದುಕೊಳ್ತೀವಿ, ಅಲ್ಲಿವರೆಗೆ ಯಾರು ಏನು ಮಾತಾಡಬೇಡಿ ಅದನ್ನು ಹೇಳಲ್ಲ. ಸೊ ಎಲ್ಲ ವಿಚಾರಕ್ಕೂ ಮುಂದಿದ್ದು ಮಾತಾಡೋ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ರಾಮಾಯಣ ಆಗಿ ಆದಿ ಬೀದಿಯಲ್ಲಿ ಚರ್ಚೆ ಆಗ್ತಿದ್ರು, ಮೇರಾ ಕ್ಯಾ ಮುಜೆ ಕ್ಯಾ ಅಂತ ಇದ್ರೆ ರಾಮಾಯಣಗಳಿಲ್ಲ, ಅದೆಲ್ಲ ಕೇವಲ ಈ ರಾಜ್ಯದ ನಮ್ಮ ರಾಜ್ಯವನ್ನ 10 ಜನ ಡೆಲ್ಲಿಗೆ ಹೋಗ್ಯಾರ ಇವತ್ತು. ಇದು ಮೊದಲನೇ ವಾರ್ನಿಂಗ್. ಡಿ ಕೆ ಶಿವಕುಮಾರ್ 5 ವರ್ಷ ಸಿದ್ದರಾಮಯ್ಯ ಹೇಳಿದ್ದಾರೆ. ಮಾತಾಡ್ತೀರಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಸರ್. ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಸಂದರ್ಭದಲ್ಲಿ ಕೊಡ್ಲಿಲ್ಲ ಅಂದ್ರೆ ನಾವ್ ಹೇಳ್ತಾ ಇಲ್ಲ, ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಇದು ಇಶ್ಯೂಸ್ ಇಲ್ಲ ಅಂತ. ರಘು ದೊಡ್ಡವರು ಏನೂ ಆಗಿಲ್ಲ ಅಂತಂತಾರೆ. ಚಲರಾಯ ಸ್ವಾಮಿ ಹಾಕೋದ್ರಲ್ಲಿಗೆ ಅದು ಮಂಡ್ಯದಲ್ಲಿ ಪೆನ್ನು ಪೇಪರ್ ಕೊಡಿಸ್ತಂತವ್ರು, ಅದು ಮಂಡ್ಯ ಜಿಲ್ಲೆ 6 ಜನ ಶಾಸಕರು ಹೋಗಿದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ದರ್ಶನ್ ಪುಟ್ಟಣ್ಣ ಎಲ್ಲ. ಯಾಕೆ ಹೋಗಿದ್ದಾರೆ? ಬಾಂಬೆ ಬ್ಲಾಸ್ಟ್ ಆಯ್ತು, ಸಾರಿ ದಿಲ್ಲಿ ಬ್ಲಾಸ್ಟ್ ಆಯ್ತಲ್ಲ, ಪರಿಸ್ಥಿತಿ ಚಲರಾಯ ಸ್ವಾಮಿ ಅವ್ರು ಎಷ್ಟು ನಯವಾಗಂತಾರೆ ಅಂದ್ರೆ, ಅವ್ರೀಗ ಸಿದ್ದರಾಮಯ್ಯನವ್ರ ಪರನೋ ಡಿ ಕೆ ಪರನೋ ಅವ್ರು ನಿಜವಾಗಿ ಹೇಳ್ಕೋಬೇಕು, ನಾನು ಇಂಥವ್ರು ಬೆಂಬಲ ಮಾಡಕ್ ಕೊಟ್ಟಿದ್ದೀವಿ ಅಂತ ಹೇಳಿ. ನಾನು ರಘು ದೊಡ್ಡವರಿಯವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ದರದಲ್ಲಿ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಎಲ್ಲೂ ನಾವು ಕೇಳಲಿಲ್ಲ. ಮುಖ್ಯಮಂತ್ರಿ ಮಾಡಿಲ್ಲ, ಅವ್ರು ಮಾಡಿಲ್ಲ ಅಂದ್ರೆ ನೀವು ಸಪೋರ್ಟ್ ಮಾಡ್ತೀರಿ. ಮೇಡಮ್, ಒಳ್ಳೆತನ ನಾವು ಹೊಗಳಿದ್ದೀವಿ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ.
ನಿಜವಾಗ್ಲೂ ಅವ್ರ ಕರೆದಿದ್ರು ಪಕ್ಷಕ್ಕೆ ಅವ್ರು. ಇರಿ ಡಿ ಕೆ ಶಿವಕುಮಾರ್ ಇರಿ ಅವ್ರು ಹೋಗಿಲ್ಲ. ಇರಿ ಸಾಧ್ಯ ನಿಮ್ಮ ಸಾಧ್ಯತೆಗಳನ್ನ ಪಕ್ಷದಲ್ಲಿ ಯಾಕಾಗ್ತಿಲ್ಲ? ಡಿ ಕೆ ಶಿವಕುಮಾರ್ ಸಾಧ್ಯ ಅವರೇ ಸಾಧ್ಯ ಹೇಳಿದ್ದಾರೆ. ಅವ್ರು ಮುಂದೆ ನನ್ನನ್ನ ಹೇಳಿದ್ರು. ಕರೆದು ನಿನ್ನ ಬಿಜೆಪಿಗೆ ಬನ್ನಿ, ಬಸವನಗೌಡ ನಿಮ್ಮನ್ನ ಪಾಟೀಲ್ ಮುಖ್ಯಮಂತ್ರಿ ಯತ್ನಾಳ್ ಮಾಡ್ತೀನಿ ಹೇಳಿದ್ದಾರೆ. ನಾನು 50 ಜನ ಪಕ್ಷದ ಶಾಸಕರ ಜೊತೆ ಬರ್ತಾರೆ ಪಕ್ಷದ ಅಂತ. ಶಿಸ್ತಿನ ಅವ್ರು ಸಿಪಾಯಿ ನಾನು ಪಕ್ಷದಲ್ಲಿ- ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅವ್ರ ಪಕ್ಷದಲ್ಲಿ ಏನಾದ್ರು ನಿಷ್ಠೆ ನಿಯತ್ತು ಅನ್ನೋದಿದ್ರೆ ಮೊದಲು ಅದನ್ನ ಒಪ್ಕೊಳ್ಳಿ. ಪ್ರಾಮಾಣಿಕತೆ ಇದೆ. ಇದ್ರೆ ಒಪ್ಕೊಳ್ಳಿ. ಒಪ್ಪಂದು ಯಾಕೆ ಅಂದ್ರೆ ಅವ್ರು ಹೇಳ್ತಾ ಇದ್ರು ಹೋರಾಟ power sharing ಅನ್ನೋದು ಒಪ್ಕೊಳ್ಳಿ ಸರ್. ಪಕ್ಷದ ಯಾರು ನಿಷ್ಠೆ ಹೇಳಿದ್ರು ಅನ್ನೋದು- ನಿಮ್ಗೆ? ಇರಿ, power sharing ಎಲ್ಲಿದೆ? ಇರಿ. ಆತ್ಮಸಾಕ್ಷಿ ಇರಿ ಸರ್, ಸ್ವಲ್ಪ ಹೇಳೋದು. ನೀವೇನು ಆಯ್ತು. ಅವ್ರ ಹತ್ರ ಮಾತಾಡಕ್ ಬಂದಿದ್ದೀರಾ? ಅಲ್ಲ ಸರ್, ನಿಮ್ಗೆ ಅಷ್ಟು ನಿಯತ್ತು ಅನ್ನೋದಿದ್ರೆ ನಾಳೆನೇ ಹೇಳಿ. ಏನಂತ? ಯಾಕೆಂದ್ರೆ 2 ಬಾರಿ ಸುರ್ಜೇವಾಲಾ ಸರ್ ನಾನು clear ಇರಿ ಮಾಡಿದ್ದಾರೆ. ಇರಿ ಸುರ್ಜೇವಾಲಾ ಪ್ರತಿ ಸರ್ ಬಾರಿ tweet KPCC ಮಾಡಿದ್ದಾರೆ. ಅಧ್ಯಕ್ಷರು, ಆ ರೀತಿಯ KPCC ಯಾವ KPCC ಅಧ್ಯಕ್ಷರು ಮುಖ್ಯಮಂತ್ರಿಗಳಾಗ್ತಿದ್ರು. ಆದ್ರೂ ಇವತ್ತು ಅವ್ರು ತ್ಯಾಗ ಮಾಡಿ ಯಾಕೆ ಬೊಮ್ಮಾಯಿ ಅವ್ರನ್ನ ಯಾಕೆ ಮಾಡಿದ್ರಿ? ಯಡಿಯೂರಪ್ಪನವ್ರು ಅಳಿಸಿ ಆಯ್ತು, ಅದು ಆಯ್ತು. ಹತ್ಕೊಂಡು ಅದನ್ನ ಆಯ್ತು, ಹೇಳ್ಕೊಬೇಡಿ. ಯಾಕೆ ಅವ್ರು ಇವತ್ತು ಹೇಳಿ. ಮಾಡಿದ್ರಿ? ನಾವು ನಿಮ್ಮ ಅದನ್ನ ದರ್ದಕ್ಕೆ ಉತ್ತರ ಕೊಡಿ. ನಿಮ್ಮ ದರ್ದಕ್ಕೆ ಬಂದಿಲ್ಲ. ಅದನ್ನ ಬಿಟ್ಟು ಯಾಕೆ ನಾವು ಮಾನ್ಯ ಯಡಿಯೂರಪ್ಪನವರಿಗೆ ಅಧಿಕಾರವನ್ನು ಕುಮಾರಸ್ವಾಮಿ ಯಾಕೆ ಕೊಟ್ಟಿದ್ದಾರೆ? ನೀವು ಯಾಕೆ ಕೊಟ್ಟಿಲ್ಲ ಹೇಳಿ? ನೀವು ಕುಮಾರಸ್ವಾಮಿ ಅವರು ಮಾನ್ಯ ಯಡಿಯೂರಪ್ಪನವರನ್ನ, ಮಾನ್ಯ ಹಿರಿಯ ನಾಯಕ ಯಡಿಯೂರಪ್ಪನವರನ್ನ ಕೇಂದ್ರ ಕರ್ನಾಟಕದಲ್ಲಿ ಬಿಜೆಪಿನ ಅಧಿಕಾರಕ್ಕೆ ತಂದಂತ ಯಡಿಯೂರಪ್ಪನವರನ್ನ ಬಂಡತನ ಬಿಡ್ರಿ. ಕಣ್ಣೀರು ಬಂಡತನ ಯಾಕೆ ಬಿಡ್ರಿ. ಕೆಳಗಡೆ ಇಳಿಸಿ ಆಯ್ತು ರೀ. ಉತ್ತರ ಬಂಡತನ ಕೊಡಿ. ಬಿಡ್ರಿ. ಆಯ್ತು, ಬಂಡತನ ಬಿಡ್ರಿ. ಏನಾಗಿದೆ ಸರ್? ಫಸ್ಟ್ ಬಂಡತನ ಬಿಡ್ರಿ. ಕೇಳ್ರಿ, ಹೇಳ್ಕೊಳ್ಳೋದನ್ನ. ನಾವೆಲ್ಲ ಮಾತಾಡಕ್ ಬಂದಿದ್ದೀವಿ, ಕಿರ್ಚಕ್ ಬಂದಿಲ್ಲ. ಫಸ್ಟ್ ಕೇಳ್ರಿ. ನೀವೇ ಹೇಳಿದ್, ನಾನು ಹೇಳಿದ್ದಲ್ಲ. ಖಳನಾಯಕ ನಾವೇನು ನಮ್ಗೆ ರಾಜ್ಯದ ಮುಖ್ಯಮಂತ್ರಿ, ನಮಗೂ ಮುಖ್ಯಮಂತ್ರಿನೇ. ನಾವೇನು ಖಳನಾಯಕ ಮಾಡಕ, ನೀವು ಖಳನಾಯಕರಾಗ ಹೊರಟಿರೋರು ನೀವಾಕಲೇ ಆಗ್ತೀರಾ ಅಂತ ನಾವು ನಿಮ್ಮ ನಮ್ಮ ಕೇಳ್ರಿ. ಆಯ್ತು, ಆಯ್ತು. ಚರ್ಚೆ ಇಲ್ಲ. ಸುರ್ಜೇವಾಲಾ ಸರ್ ಅವರು clear ಆಗಿ ಹೇಳಿದ್ದಾರೆ. ಮಾನ್ಯ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಸರಿ, ಗಣೇಶ್ ಸರ್, ಆಯ್ತು. ಮಾತು ಕೇಳಕ್ಕೂ ಬರಲ್ಲ. ಆಯ್ತು, ಓಕೆ. ನೀವು ಪತ್ರಕರ್ತರಿದ್ದಾರೆ, ಮಾತಾಡ್ಸೋಣ. ರಾಜೇಂದ್ರ ಸರ್, ನನ್ನ ಧ್ವನಿ ತಮ್ಗೆ ಕೇಳಿಸ್ತಾ ಇದೆ. ಮಾಡಿದ್ರೆ ಸಾಕು ಏ, ತಡ್ರಿ ಸರ್, ಗಣೇಶ್ ಅವರೇ. ನೀವು ಏ, ಹೇಳಿದ ತಕ್ಷಣ ನಾವು ಅದೆಲ್ಲ ಅಧಿಕಾರ ಸರಿಗಿಲ್ಲ ಅಂತ ಈ ಕಡೆ ನೋಡಿ, ಗಣೇಶ್ ಅವರೇ, ಅಲ್ಲಿ ಪತ್ರಕರ್ತರ ಈ ಕಡೆ ನೋಡಿದ್ರೆ 2.5 ವರ್ಷದಿಂದ ಇದೇ ಗೋಳಾಚರಣೆ. ಗಣೇಶ್ ಅವ್ರೆ, ಒಂದ್ ನಿಮಿಷ ಇರ್ರಿ. ಏನ್ರಿ ರಾಜ್ಯದ ಏನ್ ಆಡಿಯೋ ಸಾಯ್ಬೇಕಾ? ಮ್ಯೂಟ್ ಮಾಡ್ರಿ ಇವ್ರದ್ದು. ಗಣೇಶ್ ಅವ್ರದ್ದು ಆಡಿಯೋ ಮ್ಯೂಟ್ ಮಾಡಿ. ಆಯ್ತು, ಕೇಳಿಸ್ತಿಲ್ಲ ಸರ್. ರಾಜೇಂದ್ರ ಸರ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ, ರಾಜೇಂದ್ರ ಸರ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ, ಈ ಒಂದು ಪರಿಸ್ಥಿತಿಯನ್ನ ಹೀಗೆ ಬಿಟ್ರೆ ಮುಂದೆ ಏನಾಗಬಹುದು ತಮ್ಮ ಅನುಭವದಲ್ಲಿ? ನಿಮಗೆ ಸಿದ್ದರಾಮಯ್ಯನವರ ರಾಜಕೀಯ ನಡೆಗಳು ಗೊತ್ತು ಮತ್ತು ಅವರ ಆಟಿಟ್ಯೂಡು ಗೊತ್ತು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಡೆದುಕೊಂಡು ಬಂದಿರುವಂಥ ದಾರಿಯು ಗೊತ್ತು ಮತ್ತು ಇತ್ತೀಚಿನ ದಿನಗಳಲ್ಲಿ ಅವರು ಬೆಳೆಸಿಕೊಂಡಿರುವಂಥ ರಾಜಕೀಯ ಏನಂತಾರೆ ಪಟ್ಟುಗಳು ಗೊತ್ತು. ಏನಾಗ್ಬೋದು ತಮ್ಮ ಪ್ರಕಾರ? ಇಲ್ಲ, ನೀವು ರಾಜ್ಯ ರಾಜಕಾರಣವನ್ನು ನಿಮಗೂ ಇದ್ರ ಬಗ್ಗೆ ಅವಗಾಹನೆ ಮತ್ತೆ ತಿಳುವಳಿಕೆ ಮತ್ತೆ ಇದ್ರ ಬಗ್ಗೆ ಸರಿಯಾದಂತ ಮಾಹಿತಿಗಳಿದೆ. ಹಿಂದೆ ಈಗ ಬಂಗಾರಪ್ಪ ವರ್ಸಸ್ ವೀರೇಂದ್ರ ಪಾಟೀಲ್ ಇರ್ಬೋದು, ಅಥವಾ ವೀರಪ್ಪ ಮೊಯ್ಲಿ ವರ್ಸಸ್ ಬಂಗಾರಪ್ಪ ಇರ್ಬೋದು. ಹಾಗೇನೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಇದು ಸ್ವರೂಪಗಳು ಪಡ್ಕೊಳ್ತು. ಇದು ಜಿದ್ದಿನೇ, ಇದು ಇಲ್ಲ ಅಂತಲ್ಲ. ಸಿದ್ದರಾಮಯ್ಯನವರು ಬಹಳ ಚಾಣಾಕ್ಷ ರಾಜಕಾರಣಿ. ಅವ್ರೇನು ಅವ್ರದೇ ಆದಂತಹ ಒಂದು ಪಟ್ಟಗಳನ್ನು ಉಪಯೋಗಿಸಿ ಅವರು ಆ ಒಂದು ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇವ್ರು ಹೇಳ್ತಾ ಇದ್ದಾರೆ, ಇಲ್ಲಿವರೆಗೆ ಈಗ ಡಿ ಕೆ ಶಿವಕುಮಾರ್ ಒಂದು ಸಹನೆ ತಾಳ್ಮೆ ಎಲ್ಲ ವಹಿಸಿದ್ದಾರೆ, ನಿಜ. ಈಗ ಮುಂದಿನ ಚುನಾವಣೆಗಳಲ್ಲಿ ಇವರ ಕಥೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಈಗ 136 ಸೀಟ್ ಮೊನ್ನೆ ಬಂತು, ಸರಿ. ಇನ್ನು ಮತ್ತೆ ನಾದೇ 136 ಸೀಟ್ ಆದ್ರೂ ಬರುತ್ತೆ ಅಂತಕ್ಕಂಥ ಭರವಸೆ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅಟ್ ಎನಿ ಕಾಸ್ಟ್ ಈ ಸಾರಿ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಒಂದು ಆಕಾಂಕ್ಷೆ ಹೊತ್ತಿರ್ತಕ್ಕಂಥ ವ್ಯಕ್ತಿ. ಈಗ ಉದಾಹರಣೆಗೆ ನಾವು ನೋಡೋದಾದ್ರೆ, ಮಹಾರಾಷ್ಟ್ರದಲ್ಲಿ ಏನಾಯ್ತು, ಏಕನಾಥ್ ಶಿಂದೆ ಯಾವ ಒಂದು ದಾರಿಯನ್ನ ಹಿಡಿದ್ರು. ಅಟ್ ಎನಿ ಕಾಸ್ಟ್ ನಾನು ಅಧಿಕಾರವನ್ನು ಹಿಡಿಬೇಕು ಅಂತಕ್ಕಂಥ ಒಂದು ಹಪಾಹಪಿ ಬಂದರೆ